ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಹೊಸ ಅಧಿಸೂಚನೆ ಅಥವಾ ಪ್ರಕಟಣೆಯನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಅಧಿಸೂಚನೆಯನ್ನ ಪ್ರಕಟಣೆ ಮಾಡಿದಂತ ದಿನಾಂಕ 1/1/2025. ಇಲ್ಲಿ ಪ್ರಕಟಣೆಯಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು. ಅಂದ್ರೆ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಶಾರ್ಟ್ ನೋಟಿಸ್ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಡೀಟೇಲ್ ನೋಟಿಸ್ ಅನ್ನ ಬಿಡ್ತಾರೆ. ಸೊ ಯಾವ್ಯಾವ ಹುದ್ದೆಗಳಿಗೆ ಅವರು ನೋಟಿಫಿಕೇಶನ್ ಹೊಡ್ಸೋರಿದ್ದಾರೆ ಅಥವಾ ನೇಮಕಾತಿಯನ್ನ ಮಾಡೋರಿದ್ದಾರೆ ಅಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಕಿರಿಯ ಸಹಾಯಕ, ಒಟ್ಟು 44 ಹುದ್ದೆಗಳಿಗೆ ಕಾಲ್ಫಾರ್ಮ್ ಅನ್ನ ಮಾಡೋರು ಇದ್ರು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 17 ವಿವಿಧ ವೃಂದ ಹುದ್ದೆಗಳಲ್ಲಿ 750 ಹುದ್ದೆಗಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಅವರು ಕಾಲ್ಫಾರ್ಮ್ ಅನ್ನ ಮಾಡೋರು ಇದ್ರು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನಲ್ಲಿ 14 ವಿವಿಧ ವೃಂದ ಹುದ್ದೆಗಳ 38 ಹುದ್ದೆಗಳನ್ನ ಕರೆಯೋರು ಇದ್ರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಲೆಕ್ಕಿಗ ನಿರ್ವಾಹಕ 1752 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡೋರು ಇದ್ರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಒಟ್ಟು 25 ಹುದ್ದೆಗಳಿಗೆ ಅವರು ಕಾಲ್ಫಾರ್ಮ್ ಮಾಡೋರು ಇದ್ರು. ಈಗ ನೋಡ್ರಿ, ಈ ಕೆಳಕಂಡ ಕಾರಣಗಳಿಂದ ವಿವರವಾದ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇಲಾಖೆಗಳಲ್ಲಿನ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆಯು ಕೋರಿದ್ದರಿಂದ ವಿವರವಾದ ಅಧಿಸೂಚನೆಯಲ್ಲಿನ ನಿಬಂಧನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆ ಕೋರಿದ್ದರಿಂದ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆ ಹಿಡಿಯಲು ವಿನಂತಿಸಿದ್ದರಿಂದ ಪ್ರಸ್ತುತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆಗಳಿಂದ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಸ್ವೀಕರಿಸುವ ಪ್ರಸ್ತಾವನೆಗಳು ಈ ಕೆಳಕಂಡಂತಿವೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಒಂದೇದ್ ಯಾವ್ದು ನೋಡ್ರಿ, ಪ್ರಥಮ ದರ್ಜೆ ಸಹಾಯಕರು ನಾನ್ HK 4, HK 1. ಇಲ್ಲಿ ನಿಮ್ಗೆ ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ನೋಡ್ರಿ, ಯಾವ್ದಾದ್ರು ಒಂದು ಡಿಗ್ರಿಯನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರನಾಗಿ ದ್ವಿತೀಯ ದರ್ಜೆ ಸಹಾಯಕರನ್ನ ನೋಡಿದಾಗ ನಾನ್ HK 14, HK 6 ಪೋಸ್ಟ್. ಇಲ್ಲಿ ನೀವು PUC ನ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇದನ್ನ ಒಂದು ನೇಮಕಾತಿ ಹೆಂಗ್ ಮಾಡ್ತಾರಂದ್ರೆ, ನಿಮಗೊಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಇರುತ್ತೆ. ಪೇಪರ್ 1 ಜನರಲ್ ಪೇಪರ್ ಇರುತ್ತೆ. ಪೇಪರ್ 2 ಕಮ್ಯುನಿಕೇಶನ್, ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಅಧಿಕಾರಿ ಮಾರುಕಟ್ಟೆ 2 ಹುದ್ದೆಗಳಿವೆ. ಇಲ್ಲಿ ಎನಿ ಡಿಗ್ರಿ ಅಂತ ಹೇಳ್ತಿದ್ರೆ ಯಾವ್ದಾದ್ರು ಪದವಿಯನ್ನ ಮಾಡಿರ್ಬೋದು. ಜೊತೆಗೆ 5 years ಎಕ್ಸ್ಪೀರಿಯನ್ಸ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ಸ್, 5 ವರ್ಷ ನಿಮಗೆ ಜೂನಿಯರ್ ಆಫೀಸರ್ಸ್ ಆಗಿ ಕೆಲಸವನ್ನ ಮಾಡಿರುವ ಅನುಭವ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕಿರಿಯ ಅಧಿಕಾರಿ ಮಾರುಕಟ್ಟೆ 1 ಹುದ್ದೆ ಖಾಲಿ ಇದೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಯಾವ್ದಾದ್ರು ಒಂದು ಪದವಿಯನ್ನ ಮಾಡಿ ನೀವು PG ಡಿಪ್ಲೊಮಾ ಅಥವಾ ಪೋಸ್ಟ್ ಗ್ರಾಜುಯೇಷನ್ ನೀವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಆಪರೇಟರ್ 11 ಹುದ್ದೆಗಳಿವೆ. SSLC ವಿತ್ ITI ಸರ್ಟಿಫಿಕೇಟ್ ಇನ್ ಆಪರೇಟರ್ ಟ್ರೇಡ್ ಅಲ್ಲಿ ನೀವು ಏನ್ ಮಾಡಿರ್ಬೇಕಂದ್ರೆ ಹುದ್ದೆಯನ್ನ ಪಡೆದಿರ್ಬೇಕು ಅಥವಾ ಎಜುಕೇಶನ್ ಅನ್ನ ಪಡೆದಿರ್ಬೇಕು. SLC ಮಾಡಿರ್ಬೇಕು. ಜೊತೆಗೆ ITI ಅಲ್ಲಿ ಏನಂದ್ರೆ ಆಪರೇಟರ್ ಟ್ರೇಡ್ ಅಲ್ಲಿ ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಅಧಿಕಾರಿ ಲೆಕ್ಕಪತ್ರ 7 ಹುದ್ದೆಗಳಿವೆ. ಇಲ್ಲಿ ನಿಮಗೆ ಎನಿ ಡಿಗ್ರಿ ವಿತ್ MBA ಫೈನಾನ್ಸ್, ಎನಿ ಡಿಗ್ರಿ ವಿತ್ ಇಂಟರ್ ACA AICWA ಅಂಡ್ 5 years ಎಕ್ಸ್ಪೀರಿಯನ್ಸ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ಸ್. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಯಾವ್ದಾದ್ರು ಪದವಿಯನ್ನ ಮಾಡಿ MBA ನ ಫೈನಾನ್ಸ್ ಅಲ್ಲಿ ಮಾಡಿರ್ಬೇಕು. ಯಾವ್ದಾದ್ರು ಪದವಿಯನ್ನ ಪಡೆದು ಇಂಟರ್ ACA AICWA ನ ಮಾಡಿರ್ಬೇಕು. ಜೊತೆಗೆ 5 ವರ್ಷ ನೀವೇನಂದ್ರೆ ಜೂನಿಯರ್ ಆಫೀಸರ್ ಆಗಿ ಕೆಲಸವನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕಿರಿಯ ಅಧಿಕಾರಿ QD QAD 2 ಹುದ್ದೆಗಳಿವೆ. HK ಅಲ್ಲಿ MSc ಕೆಮಿಸ್ಟ್ರಿನ ಮಾಡಿರ್ಬೇಕು. ಕಿರಿಯ ಅಧಿಕಾರಿ R&D 1 ಹುದ್ದೆ ಇದೆ. ನಾನ್ HK ದಲ್ಲಿ MSc ಕೆಮಿಸ್ಟ್ರಿನ ಮಾಡಿರ್ಬೇಕಾಗಿರುತ್ತೆ. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 2 HK ನಾನ್ HK ದಲ್ಲಿದೆ. BR BTech ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ IP ಆರ್ MSc ಕೆಮಿಸ್ಟ್ರಿ. BE BTech ಅನ್ನ ನೀವು ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಮತ್ತೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ಮಾಡಿರ್ಬೇಕು ಅಥವಾ MSc ಕೆಮಿಸ್ಟ್ರಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ 2 ಹುದ್ದೆಗಳಿವೆ ನಾನ್ HK ವಿಭಾಗದಲ್ಲಿ. ಇಲ್ಲಿ ನಿಮ್ದು ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA.
ಯಾವ್ದಾದ್ರು ಒಂದು ಪದವಿಯನ್ನ ಪಡೆದು PG ಡಿಪ್ಲೊಮಾನ ನೀವು ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಡಿರ್ಬೇಕು ಅಥವಾ MBA ನ ಮಾಡಿರ್ಬೇಕು. ಇಲ್ಲಿ ಕೂಡ ನಿಮ್ಮ ನೇಮಕಾತಿಯನ್ನು ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಪ್ರಕಾರ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇದಾದ್ಮೇಲೆ ಮಾರಾಟ ಪ್ರತಿನಿಧಿ HK ದಲ್ಲಿ 4 ಹುದ್ದೆಗಳಿವೆ, ಯಾವ್ದಾದ್ರು ಪದವಿ ಆಗಿರ್ಬೋದು ವಿದ್ಯಾರ್ಹತೆ. ಕಿರಿಯ ಮಾರಾಟ ಪ್ರತಿನಿಧಿ HK ದಲ್ಲಿ 3 ಹುದ್ದೆಗಳಿವೆ, PUC ಯನ್ನ ಮಾಡಿರ್ಬೇಕು. ಇಲ್ಲಿ ನಿಮ್ಮ ನೇಮಕಾತಿನ ಏನ್ ಮಾಡ್ತಾರೆ ಅಂದ್ರೆ 2 ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರೆ. ಮೊದಲನೇ ಪರೀಕ್ಷೆ ನೋಡ್ರಿ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ, ಪತ್ರಿಕೆ 2 ಸಂವಹನ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಏನಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನೋಡ್ರಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಹುದ್ದೆ ಇರುತ್ತೆ. HK ವಿಭಾಗದಲ್ಲಿ 4, ನಾನ್ HK ವಿಭಾಗದಲ್ಲಿ 4, HK ವಿಭಾಗದಲ್ಲಿ 1 ಹುದ್ದೆ ಖಾಲಿ ಇದೆ. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಮಸ್ಟ್ ಪೊಸೆಸಸ್ ಬ್ಯಾಚುಲರ್ಸ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA. ನಿಮ್ಮ ವಿದ್ಯಾರ್ಥಿ ಏನಿರ್ಬೇಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನ ಮಾಡಿರ್ಬೇಕು ಅಥವಾ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆದ್ರೂ ಮಾಡಿರ್ಬೇಕು. ನೆಕ್ಸ್ಟ್ ನೋಡ್ರಿ ಸಹಾಯಕ ಇಂಜಿನಿಯರ್ ಗ್ರೂಪ್ ಸಿ ಸಿವಿಲ್, ಇಲ್ಲಿ 1 ಹುದ್ದೆ ಖಾಲಿ ಇದೆ. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ನೀವು ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಪದವಿಯನ್ನ ಪಡೆದಿರಬೇಕು. ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದವರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಪರೀಕ್ಷೆ ಯಾವ ತರನಾಗಿರುತ್ತೆ ಅಂದ್ರೆ ಇಲ್ಲಿ 2 ಪತ್ರಿಕೆಗಳಿರುತ್ತೆ ನಿಮ್ಮ ನೇಮಕಾತಿಗೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆ 1 ಹುದ್ದೆ ಖಾಲಿ ಇದೆ. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಮಸ್ಟ್ ಪೊಸೆಸಸ್ ಅ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇನ್ equivalent qualification, must possesses computer knowledge with basic computer course covering word processor spreadsheet on Windows platform. If the computer science is a subject is not included as a subject in the prescribed qualification, must possesses a certificate of course 6 months in computers from a institution recognized by government. ಸೊ ನಿಮ್ಮ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ ನೀವು ಮಾಸ್ಟರ್ಸ್ ಡಿಗ್ರಿಯನ್ನ ಲೈಬ್ರರಿ ಸೈನ್ಸ್ ಅಲ್ಲಿ ಮಾಡಿರ್ಬೇಕು, ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಬೇಸಿಕ್ ಕಂಪ್ಯೂಟರ್ಸ್ ಕೋರ್ಸ್ ಅನ್ನು ಕೂಡ ನೀವು ಮಾಡ್ಕೊಂಡಿರ್ಬೇಕು. ಕಂಪ್ಯೂಟರ್ ನಾಲೆಜ್ ಅಲ್ಲಿ ನಿಮಗೆ ನೋಡ್ರಿ ವರ್ಡ್ ಪ್ರೊಸೆಸರ್ ಸ್ಪ್ರೆಡ್ಶೀಟ್ ವಿಂಡೋಸ್ ಪ್ಲಾಟ್ಫಾರ್ಮ್ ಬಗ್ಗೆ ನಾಲೆಜ್ ಅನ್ನ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತೆ. ಇನ್ ಕೇಸ್ ನಿಮ್ಮ ಸಿಲೆಬಸ್ ಅಲ್ಲಿ ಏನಂದ್ರೆ ಕಂಪ್ಯೂಟರ್ ಸೈನ್ಸ್ ಇರ್ಲಿಲ್ಲ ಅಂದ್ರೆ ನೀವು 6 ತಿಂಗಳದೊಳಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕಾಗತ್ತೆ, ಯಾವ್ದಾದ್ರು ಸರ್ಕಾರ ರೆಕಗ್ನೈಸ್ ಮಾಡಿರುವ ಒಂದು ಇನ್ಸ್ಟಿಟ್ಯೂಟ್ ಮೂಲಕ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಸಹಾಯಕ ಗ್ರೂಪ್ ಸಿ. ನಾನ್ HK ವಿಭಾಗದಲ್ಲಿ 11 ಹುದ್ದೆಗಳು, HK ವಿಭಾಗದಲ್ಲಿ 1 ಹುದ್ದೆಗಳು. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ನೀವು ಬ್ಯಾಚುಲರ್ಸ್ ಡಿಗ್ರಿಯನ್ನ ಪಡೆದಿರ್ಬೇಕು, ಪದವೀಧರರಾಗಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಿಮಗೆ ಕಂಪ್ಯೂಟರ್ ಜ್ಞಾನ ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಕಿರಿಯ ಸಹಾಯಕ ಗ್ರೂಪ್ ಸಿ 23 ಹುದ್ದೆಗಳು ನಾನ್ HK ವಿಭಾಗದಲ್ಲಿ, 2 ಹುದ್ದೆಗಳು HK ವಿಭಾಗದಲ್ಲಿ. ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ PUC ನ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ನೇಮಕಾತಿನ ಯಾವ ತರನಾಗಿ ಮಾಡ್ತಾರಂದ್ರೆ ಇಲ್ಲಿ ಕೂಡ ನಿಮಗೆ 2 ಪತ್ರಿಕೆಗಳಿರುತ್ತೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ, ಪತ್ರಿಕೆ 2 ಬಂದು ಸಂವಹನ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನದ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ನೋಡ್ರಿ ಸಹಾಯಕ ಲೆಕ್ಕಿಗ ಹುದ್ದೆಗಳಲ್ಲಿ ನಾನ್ HK ವಿಭಾಗದಲ್ಲಿ 3 ಹುದ್ದೆಗಳು ಖಾಲಿ ಇದೆ, HK ವಿಭಾಗದಲ್ಲಿ 12 ಹುದ್ದೆಗಳು ಖಾಲಿ ಇದೆ. ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ವಾಣಿಜ್ಯ ಪದವಿಯನ್ನ ಪಡೆದಿರ್ಬೇಕಂದ್ರೆ BCom ಪದವಿಯನ್ನ ಮಾಡಿರ್ಬೇಕು, ಜೊತೆಗೆ ಕಂಪ್ಯೂಟರ್ ಜ್ಞಾನ ಅವಶ್ಯಕ ಅಂತ ಹೇಳ್ತಿದ್ದಾರೆ. ನಿರ್ವಾಹಕ ವಿಭಾಗದಲ್ಲಿ ನೋಡ್ರಿ ನಿಮಗೆ ನಾನ್ HK ವಿಭಾಗದಲ್ಲಿ 60 ಹುದ್ದೆಗಳು ಖಾಲಿ ಇದ್ರೆ, HK ವಿಭಾಗದಲ್ಲಿ 240 ಹುದ್ದೆಗಳಿದೆ. ಇಲ್ಲಿ ನೀವು PUC ಯನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವ ತರನಾಗಿ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಅಲ್ಲಿ 2 ಪೇಪರ್ ಇರುತ್ತೆ, ಪತ್ರಿಕೆ 1 ಬಂದು ಸಾಮಾನ್ಯ ಜ್ಞಾನ ಪತ್ರಿಕೆ, ಪತ್ರಿಕೆ 2 ಬಂದು ಸಂವಹನ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನದ ಮೇಲೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಆಡಳಿತ ಅಧಿಕಾರಿ ನಾನ್ HK ವಿಭಾಗದಲ್ಲಿ 2 ಹುದ್ದೆಗಳಿವೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಸ್ಪೆಷಲೈಸೇಷನ್ ಒಂದಿಗೆ MSW MBA ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಪರ್ಸನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಸ್ಪೆಷಲೈಸ್ ಜೊತೆಗೆ ನೀವೇನಂದ್ರೆ MSW ಅಥವಾ MBA ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ನೆಕ್ಸ್ಟ್ ನೋಡ್ರಿ ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆಗಳಿವೆ. ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ವಾಣಿಜ್ಯ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಅಥವಾ BCom ಜೊತೆಗೆ MBA ದಲ್ಲಿ ಫೈನಾನ್ಸ್ ಪದವಿಯನ್ನ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು.
ಒಂದನೇದೇನಂದ್ರೆ ವಾಣಿಜ್ಯ ವಿಷಯದಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನ ಪಡೆದಿರ್ಬೇಕು, ಜೊತೆಗೆ ಬಿಕಾಂ ಜೊತೆ ಫೈನಾನ್ಸ್ MBA ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಆಂತರಿಕ ನೇಮಕಾತಿ 4+1 ಹುದ್ದೆಗಳಿವೆ. ನಾನ್-HK ವಿಭಾಗದಲ್ಲಿ ಕಾನೂನು ಮೇರೆಗೆ ಸ್ಥಾಪಿಸಲಾದ ವಿಶ್ವವಿದ್ಯಾಲಯ ಒಂದರಿಂದ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಪರ್ಸನಲ್ ಮ್ಯಾನೇಜ್ಮೆಂಟ್, ಲೇಬರ್ ವೆಲ್ಫೇರ್ ಪರಿಣಿತಿಯೊಂದಿಗೆ MSW ಪಡೆದ ಸ್ನಾತಕೋತ್ತರ ಪದವಿಯನ್ನ ಹೊಂದಿರಬೇಕು. ನೆಕ್ಸ್ಟ್ ಕಾನೂನು ಸಹಾಯಕ ಕಾನೂನು ಅಧಿಕಾರಿ. ಸೊ ಇದು ಆಂತರಿಕ ನೇಮಕಾತಿ ಇದೆ, 6 ಹುದ್ದೆಗಳಿವೆ. ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಒಂದರಿಂದ ಕಾನೂನು ಪದವಿಯನ್ನ ಪಡೆದಿರಬೇಕು. ನೆಕ್ಸ್ಟ್ ನೋಡ್ರಿ, ಸಹಾಯಕ ತಾಂತ್ರಿಕ ಶಿಲ್ಪಿ ಆಂತರಿಕ ನೇಮಕಾತಿ 8 ಹುದ್ದೆಗಳಿವೆ. ನಾನ್-HK ವಿಭಾಗದಲ್ಲಿ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನ ಪಡೆದಿರಬೇಕು, ಜೊತೆಗೆ ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿಯನ್ನ ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಸಹಾಯಕ ಸಂಚಾರ ವ್ಯವಸ್ಥಾಪಕ 10 ಹುದ್ದೆಗಳಿವೆ ನಾನ್-HK ವಿಭಾಗದಲ್ಲಿ. ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ ನಲ್ಲಿ ಸ್ನಾತಕೋತ್ತರ MBA ನ ಪಡೆದಿರಬೇಕು. ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ ನಲ್ಲಿ ತಜ್ಞತೆಯೊಂದಿಗೆ MSW ಸ್ನಾತಕೋತ್ತರ ಪದವಿ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ನಲ್ಲಿ BE ಪದವಿಯನ್ನ ಪಡೆದಿರಬೇಕು. ಒಂದನೇದೇನಂದ್ರೆ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಪದವಿ ಪಡೆದಿರಬೇಕು, ಮಾರ್ಕೆಟಿಂಗ್ ನಲ್ಲಿ ಸ್ನಾತಕೋತ್ತರ MBA ನ ಮಾಡಿರಬೇಕು, ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ ನಲ್ಲಿ ತಜ್ಞತೆಯೊಂದಿಗೆ MSW ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು, ಮೆಕ್ಯಾನಿಕಲ್ ಪದವಿಯನ್ನ ಪಡೆದಿರಬೇಕು, ಆಟೋಮೊಬೈಲ್ ಮತ್ತು ಇಂಜಿನಿಯರಿಂಗ್ ನಲ್ಲಿ BE ಪದವಿಯನ್ನ ಪಡೆದಿರಬೇಕು. ಯಾವ್ದಾದ್ರು ಒಂದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ನಿಮಗೆ ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಸಹಾಯಕ ಸಂಚಾರ ನಿರೀಕ್ಷಕ 19 ಹುದ್ದೆಗಳಿವೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಮೇಲೆ ತಿಳಿಸಿದ ಎಲ್ಲಾ ಹುದ್ದೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ಇಲಾಖೆ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ ನಿಮಗೆ ಪರೀಕ್ಷೆನ ಮಾಡ್ತಾರೆ. ಇನ್ನುಳಿದಂತ ಪರೀಕ್ಷೆಗಳಿಗೆ ನೋಡ್ರಿ, ಸಹಾಯಕ ಸಂಚಾರ ನಿರೀಕ್ಷಕ 19 ಹುದ್ದೆಗಳೇನಿವೆ ನಾನ್-HK ವಿಭಾಗದಲ್ಲಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು, ಅಥವಾ 10+2 ICS CBSE ತತ್ಸಮಾನ ವಿದ್ಯಾರ್ಥಿಯನ್ನ ಹೊಂದಿದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಪದವಿಯನ್ನ ಪಡೆದಿರಬೇಕು. ಅಂದ್ರೆ ಯಾರು PUC ಮಾಡಿರ್ತಾರೋ ಅವರು ಫಸ್ಟ್ ಗ್ರೇಡ್ ಅಲ್ಲಿ ಪಾಸ್ ಆಗಿರ್ಬೇಕು, ಅಥವಾ ICSE ಅಥವಾ CBSE ಅಲ್ಲಿ ನೀವು ವಿದ್ಯಾರ್ಥಿ ಹೊಂದಿದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾವನ್ನ ಮಾಡಿರ್ಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಸಹಾಯಕ ಅಭಿಯಂತರರು 10 ಹುದ್ದೆಗಳಿದೆ. ಇಲ್ಲಿ ನೀವು BE ಸಿವಿಲ್ ಪದವಿಯನ್ನ ಹೊಂದಿರಬೇಕು. ಕಿರಿಯ ಅಭಿಯಂತರು 5 ಹುದ್ದೆಗಳಿವೆ. ಇಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ BE ಸಿವಿಲ್ ಡಿಪ್ಲೊಮಾ ಸಿವಿಲ್ ಅನ್ನ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರಲ್ಲಿ 30 ಹುದ್ದೆಗಳಿವೆ. ಇಲ್ಲಿ ನೀವು ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಮಾರುಕಟ್ಟೆ ಮೇಲ್ವಿಚಾರಕರಲ್ಲಿ 30 ಹುದ್ದೆಗಳಿವೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ BSc in Agriculture Marketing and Cooperation or BSc Honors in Agriculture Marketing and Cooperation or BSc Honors Agri Business Management from Agriculture University recognized by Indian Council of Agriculture Research. ನೀವು BSc ನ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮತ್ತೆ ಕೋಆಪರೇಷನ್ ಅಲ್ಲಾದ್ರೂ ಮಾಡಿರ್ಬೇಕು, BSc ಹಾನರ್ಸ್ ಅನ್ನ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ಸ್ ಅಲ್ಲಾದ್ರೂ ಮಾಡಿರ್ಬೇಕು, BSc ಹಾನರ್ಸ್ ಅನ್ನ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಾದ್ರೂ ನೀವು ಮಾಡಿರ್ಬೇಕು. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಇಷ್ಟೆಲ್ಲಾ ಹುದ್ದೆಗಳಿಗೆ ಎರಡು ಪತ್ರಿಕೆಗಳಿರುತ್ತೆ. ಪತ್ರಿಕೆ 1ರಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇದಾದ್ಮೇಲೆ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕರಿದೆ. ನಾನ್-HK ವಿಭಾಗದಲ್ಲಿ 30 ಹುದ್ದೆಗಳಿವೆ. ಮಾರಾಟ ಸಹಾಯಕರಿದೆ 75 ಹುದ್ದೆಗಳಿವೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ PUC ಅನ್ನು ನೀವು ಪಾಸ್ ಆಗಿರ್ಬೇಕು. ಸೊ ಇಲ್ಲಿ ನಿಮ್ಮ ನೇಮಕಾತಿ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಬಂದು ಸಾಮಾನ್ಯ ಜ್ಞಾನ ಪತ್ರಿಕೆ, ಪತ್ರಿಕೆ 2 ಬಂದು ಸಂವಹನ ಪತ್ರಿಕೆ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನಾವು ನೋಡೋದಾದ್ರೆ ಪ್ರಥಮ ದರ್ಜೆ ಸಹಾಯಕರಲ್ಲಿ ನಾನ್-HK ವಿಭಾಗದಲ್ಲಿ 50 ಹುದ್ದೆಗಳು, HK ವಿಭಾಗದಲ್ಲಿ 16 ಹುದ್ದೆಗಳು. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಪದವಿಯನ್ನ ಮಾಡಿರ್ಬೇಕು. ದ್ವಿತೀಯ ದರ್ಜೆ ಸಹಾಯಕರಲ್ಲಿ HK ವಿಭಾಗದಲ್ಲಿ 27 ಹುದ್ದೆಗಳಿವೆ, PUC ಅನ್ನ ಪಾಸ್ ಆಗಿರ್ಬೇಕು. ಇಲ್ಲಿ ನಿಮಗೆ ಯಾವ ತರನಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆ, ಪತ್ರಿಕೆ 2 ಸಂವಹನ ಪತ್ರಿಕೆ ಇರುತ್ತೆ. ಒಟ್ಟು ಏನ್ ಮಾಡ್ತಿದಾರೆ ಅಂದ್ರೆ ಇಲ್ಲಿ ತಾಂತ್ರಿಕ ಇಲಾಖೆಯಲ್ಲಿ ನಿಮ್ಗೆ 747 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನ ಮಾಡ್ತಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇಲೆ ವಿವರಿಸಿರುವ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲು
ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ರಂತೆ ಹೊಸ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳ ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಹಾಜರಾಗಲು ಬಯಸಿದ್ದಲ್ಲಿ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ. ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮೋದಿತ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು. ಶೀಘ್ರವಾಗಿ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುವುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಷ್ಟೇನಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನಂದ್ರೆ ಅಧಿಸೂಚನೆಯನ್ನ ಹೊರಡಿಸ್ಬೇಕಂತೇಳಿ ನೇಮಕಾತಿಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ನೇಮಕಾತಿ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಹಾಕ್ತಿವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.